ಬಿಜೆಪಿ ಮುಖಂಡ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ನಿನ್ನೆ ತಾನೇ ನ್ಯಾಯಪೀಠ ಅಪರಾಧಿಗಳಿಗೆ ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡಿದೆ. ಈ ನಡುವೆ ಯೋಗೀಶ್ ಗೌಡ ಕೊಲೆ ಪ್ರಕರಣ ರಾಜಕೀಯವಾಗಿ ದುರ್ಬಳಕೆ ಆಗಿದೆ. ಯೋಗೀಶ್ ಗೌಡ ಕೊಲೆ ಪ್ರಕರಣವನ್ನು ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರೋದು ಯೋಗೀಶ್ ಗೌಡ ಪತ್ನಿ ಮಲ್ಲಮ್ಮ. ಪವರ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2023ರ ಎಲೆಕ್ಷನ್ ವೇಳೆ ಅಮೃತ್ ದೇಸಾಯಿ ನನ್ನ ಪತಿಯ ಫೋಟೋವನ್ನು ಹಾಕಿದ್ರು. ಫೋಟೋ ಬಳಕೆ ಮಾಡಿಕೊಂಡು ತಮ್ಮ ರಾಜಕೀಯ ಲಾಭಕ್ಕಾಗಿ ಪ್ರಯತ್ನವನ್ನ ಮಾಡಿಕೊಂಡ್ರು. ನನ್ನ ಪತಿಗೆ ನ್ಯಾಯ ಕೊಡಿಸಬೇಕು ಅಂತಿದ್ರೆ ಫೋಟೋ ಬಳಸ್ತಾ ಇರಲಿಲ್ಲ. ಮುಂದಿನ ದಿನಗಳಲ್ಲಿ ನನ್ನ ಮಗ ಚುನಾವಣೆಗೆ ಸ್ಪರ್ಧೆ ಮಾಡಲಿದ್ದಾನೆ ಅಂತ ಪವರ್ ಟಿವಿಗೆ ಧಾರವಾಡದಲ್ಲಿ ಯೋಗೀಶ್ ಗೌಡ ಪತ್ನಿ ಮಲ್ಲಮ್ಮ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಈ ಪ್ರಕರಣ ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಪೀಠ ನಿನ್ನೆ ತಾನೇ ವಿನಯ್ ಕುಲಕರ್ಣಿ ಸೇರಿದಂತೆ 17 ಆರೋಪಿಗಳಿಗೆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡಿದೆ. ಇತ್ತ ಮಲ್ಲಮ್ಮ ಅವರು ಕೊಟ್ಟಿರುವಂಥ ಹೇಳಿಕೆ, ಸದ್ಯ ಈ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ಪ್ರಕರಣದಲ್ಲಿರುವ ಆರೋಪಿಗಳೆಲ್ಲರಿಗೂ ನ್ಯಾಯಾಲಯ ನಿನ್ನೆ ಶಿಕ್ಷೆ ಪ್ರಕಟ ಮಾಡಿದೆ. ಈ ಕುರಿತು ನಮ್ಮ ಜೊತೆ ಮಾತನಾಡಲು ಯೋಗೇಶ್ ಗೌಡ ಅವರ ಪತ್ನಿಯಾದಂತಹ ಮಲ್ಲಮ್ಮ ಅವರಿದ್ದಾರೆ. ಹಾಗಾದ್ರೆ ಈ ಕುರಿತು ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಮೇಡಮ್, ಇವಾಗ ನಿಮ್ಮ ಪತಿಯವರ ಕೊಲೆ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳಿಗೂ ಶಿಕ್ಷೆ ಆಗಿದೆ, ಶಾಸಕ ವಿನಯ್ ಕುಲಕರ್ಣಿ ಅವ್ರಿಗೂ ಕೂಡ ಶಿಕ್ಷೆ ಆಗಿದೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಇದ್ರ ಬಗ್ಗೆ ಈಗಾಗಲೇ ನಾವ್ ಹೇಳೋದಕ್ಕಿನ್ನ ನ್ಯಾಯಾಧೀಶರು ಇದಕ್ಕೇನ್ ನ್ಯಾಯ ಕೊಡಿಸ್ಬೇಕ, ಏನ್ ತೀರ್ಪು ಕೊಡ್ಬೇಕ ಈಗಾಗಲೇ ಕೊಟ್ಟಾರ. ಇದಕ್ಕ ಖುಷಿ ಪಡ್ಬೇಕು ಅನ್ನುವಂಥದ್ದು ನಮ್ಗ ಗೊತ್ತಾಗ್ತಿಲ್ಲ. ಆಮೇಲೆ ದುಃಖ ಪಡ್ಬೇಕಂತೂ ಗೊತ್ತಾಗತ್ತಿಲ್ಲ. ಯಾಕಂದ್ರ ಖುಷಿ ಪಡಾಕ ಅವ್ರ ಇದ್ದಿದ್ರ ಅವ್ರನ್ನ 1-2 ವರ್ಷ ಅಲ್ಲೇ ಇಲ್ಲ ಟೂರ್ ಹೋಗಿ ಬಂದಾರಪ್ಪ ನಮ್ ಗಂಡ ನಮ್ಮ ಮನೆಗೆ ಅಂತಂದ್ ನಾವ್ ಖುಷಿ ಪಡ್ಬೋದಿತ್ತು. ಈಗ ನಮಗ ಅನ್ಯಾಯ ಆಗೈತೆ ಅಂತ ಹೇಳಿ ಯಾರಿಗೂ ನಾವ್ ಅನ್ಯಾಯ ಮಾಡಿ ಖುಷಿ ಪಡಾಕ ನಾವ್ ರೆಡಿ ಇಲ್ಲ. ನಮ್ಮ ಮಕ್ಕಳಿಗೆ ಅನ್ಯಾಯ ಆಗಿದ್ದ ಮತ್ತೊಬ್ರಿಗೆ ನಾವ್ ಅನ್ಯಾಯ ಆಗಲಿ ಅಂತ ನಾವ್ ದೇವ್ರ ಕಡೆ ಬೇಡ್ಕೋಲ್ಲ. ಅದೇ ದೇವ್ರ ಶಿಕ್ಷೆ ಕೊಡ್ತಿರ್ತಾನೆ, ನ್ಯಾಯಾಲಯ ಶಿಕ್ಷೆ ಕೊಡ್ತಿದ್ವಿ, ನ್ಯಾಯಾಧೀಶರು ಶಿಕ್ಷೆ ಕೊಡ್ತಾರೆ. ಈ ಒಂದು ಪ್ರಕರಣವನ್ನು ಮುಚ್ಚ ಹಾಕ್ಲಿಕ್ಕೆ ಒಂದು ಪ್ರಯತ್ನ ಪಟ್ಟಿದ್ರು. ಅದಾದ ನಂತರ ಸಿಬಿಐ ಹಸ್ತಾಂತರದಿಂದ ಇವಾಗ ನ್ಯಾಯ ಸಿಕ್ಕಿದೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಆವಾಗ ನೀವು ಏನೆಲ್ಲ ಸಂಕಷ್ಟಗಳನ್ನು ಎದುರಿಸಿದ್ರು? ಸಂಕಷ್ಟ ಅನ್ನಕ 1-2 ಸಂಕಷ್ಟ ಅನುಭವಿಸಿಲ್ಲ. ಅವ್ರನ್ನ ಕಳ್ಕೊಂಡು 9-10 ವರ್ಷ ನಾವೇನ್ ಅನುಭವಿಸೇವಿ. ಈ ಬರು ಜೂನ್ 15ಕ್ಕ 10 ವರ್ಷ ಆಯ್ತು. 10 ವರ್ಷದಾಗ ನಾವ್ ಏನ್ ಅನುಭವಿಸೇವಿ, ಏನ್ ಅನುಭವಿಸಿಲ್ಲ. ಎಲ್ಲಾ ಸಾಕಷ್ಟು ನೋವು ಅನ್ನುವಂತದನ್ನ ತಿಂದ್ಬಿಟ್ಟೇವಿ ನಾವು, ನನ್ ಮಕ್ಳ. ಅದನ್ನ ಹೇಳ್ಕೊಳಕ ಇವತ್ ನಮ್ಗ ದಾರಿ ಇಲ್ದಂಗ ಆಗೈತಿ. ಅದೇ ಎಲ್ಲ ಒಂದ್ ಕಡೆ ದೇವ್ರ ಅದಾನ, ನಮ್ಗೇನೋ ಒಂದ್ ನನ್ ಗಂಡ ಇನ್ನು ಜೀವಂತ ಅದಾನ ಅನ್ನಕಂದ ಇದೊಂದ್ ಮಾರ್ಗದರ್ಶನ ತೋರ್ಸೈತಿ ಅಂತ ಹೇಳಿ ಹೇಳಾಕ. ಈ ಒಂದು ಪ್ರಕರಣದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಶಿಕ್ಷೆ ಆಗಿದೆ. ಅವರೇ ನ್ಯಾಯ ಕೊಡಿಸ್ಬೇಕಾದಂತವ್ರು, ಅವರಿಂದನೇ ಕೂಡ ತಮ್ಗೆ ಅನ್ಯಾಯ ಆಯ್ತಾ ಅನ್ಸುತ್ತ? ಸಿಬ್ಬಂದಿಗಳಿಂದ ಅನ್ಯಾಯ ಆಗೈತಿ ಅಂತ ನಾ ಹೇಳಕ್ ಇಚ್ಛೆ ಪಡಲ್ಲ ಸರ್. ಯಾಕಂದ್ರ ಸಿಬ್ಬಂದಿಗಳು ಇವಾಗಂದ್ರಿ ಅಲ್ಲಿಂದ ಇಲ್ಲಿ ಮಟ್ಟ ಅಂದ್ರು ಸಿಬ್ಬಂದಿಗಳು ನಮ್ ಸಂರಕ್ಷಣೆ ಕೊಟ್ಟಾರ. ಟಿಂಗ್ರಿಕರ್ ಅವರಿಂದ ಈ ಒಂದು ಪ್ರಕರಣದಲ್ಲಿ ಟಿಂಗ್ರಿಕರ್ ಅವ್ರಿಗೂ ಒಂದು ಶಿಕ್ಷೆ ಆಗಿದೆ. ಅದ್ರ ಬಗ್ಗೆ ಹೇಳಿ. ಟಿಂಗ್ರಿಕರ್ ಅವರು ಇದ್ರೊಳಗ ಅದಾರ ಅನ್ನುವಂಥದ್ದು ಗೊತ್ತಿದ್ರಿಲ್ಲ. ಯಾಕಂದ್ರ ನಾ ಕಂಪ್ಲೇಂಟ್ ಕೊಡಾಕ್ ಹೋದಾಗ ಅವ್ರು ನಮ್ಗೆ ಏನ್ ಹೇಳ್ಬೇಕ ಏನ್ ಕೇಳ್ಬೇಕೆಲ್ಲಾ ಕರೆಕ್ಟ್ ನಮ್ಗೆ ಹೇಳಿದ್ರು. ನಮ್ ಕಡೆ ಏನ್ ಕೇಳ್ಬೇಕೆಲ್ಲಾ ಕೇಳಿದ್ರು. ಆದ್ರೆ ಹಿಂಗ್ ಒಳಸಂಚದ ಅಂತೇಳಿ ನಮ್ಗೆ ಯಾವ್ದು ಗೊತ್ತಿದ್ದಿರ್ಲಿಲ್ಲ. ನಾವ್ ಅವ್ರ ಮೇಲಾದ್ರೂ ನ್ಯಾಯಾಲಯ ಏನ್ ಇದನ್ ಕೊಟ್ಟೈತಲ್ಲ ಅದಕ್ಕ ಅವ್ರ ಅದು ಬದ್ಧವಾಗ್ಬೇಕ, ನಾವ್ ಅದು ಬದ್ಧವಾಗ್ಬೇಕ, ನಾವು ತಿಳಿಬಾಗ್ಬೇಕ. ಇವತ್ತ ಅವ್ರಿಗೆ ಏನ್ ದೇವ್ರ ಶಿಕ್ಷೆ ಕೊಟ್ಟಾನ ಅದನ್ನ ಅವ್ರ ಅನ್ಭವಿಸ್ಲಿ. ಮುಂದೆ ತಾವೇನಾದ್ರು ರಾಜಕೀಯಕ್ಕೆ ಬರೋದು ಏನಾದ್ರು ಮನಸ್ಸಲ್ಲಿ ಇಟ್ಕೊಂಡಿರೋ ಆಕಾಂಕ್ಷೆ ಏನಾದ್ರು ಇದ್ದೀರಾ ಅಂತ? ರಾಜಕೀಯ ಅನ್ನಕ ನನ್ ಗಂಡ ಆಸೆ ಪಟ್ಟಿದ್ದನ್ನ ಆಸೆ ನಾವ್ ಪೂರ ಮಾಡ್ಬೇಕಂದ್ರ ನನ್ ಮಗ ರಾಜಕೀಯ ಬರ್ಲೇಬೇಕು. ಯಾಕಂದ್ರ ನಮ್ಗ ರಾಜಕೀಯ ಮಾಡ್ಬೇಕನ್ನುವಂತದ್ದು ತಲಾಗಿದ್ದಿರ್ಲಿಲ್ಲ. ನನ್ ಮಗಗ್ ಅದು ಬಾಳ್ ಹೋಪ್ಸ್ ಐತಿ. ಯಾಕಂದ್ರ ನನ್ ಗಂಡ ಹಳ್ಳಿಗಾಗೆ ಜೀವನ ಬಿಟ್ಟಾನ, ಹಳ್ಳಿ ಜನಕ್ಕಾಗೆ ಇದನ್ ಮಾಡ್ಯಾನ. ನನ್ ಹೆಬ್ಬಾಳ ಕ್ಷೇತ್ರಕ್ಕಾಗೆ ಅವ ಜೀವನ ಇಟ್ಟಿದ್ದ. ಆಮೇಲೆ ಒಂದ್ ವಾರ್ಗಿ ಯುವಕರ್ ನಾವ್ನು ಬೆಳೆಸ್ಬೇಕ ಮಾಡ್ಬೇಕಂತ ಸಾಕಷ್ಟು ಆಸೆಗಳು ಇದ್ವು. ಒಂದ್ ಹೆಣ್ ಮಕ್ಳಿಗೆ ಕಷ್ಟ ಅನ್ನುವಂತ ತೋರಿಸ್ಬಾರ್ದು ಅನ್ನುವಂತ ಕೂಡ ಅವ್ರಿಗೆ ಬಾಳ ಆಸೆ ಇದ್ವು. ಹಂಗಾಗಿ ಅವ್ರು ಆಸೆಗಳು ಏನಿದ್ವಲ್ಲ ಅವ್ನು ಪೂರ್ಣ ಮಾಡ್ಬೇಕಂತಂದ್ರ ನನ್ ಮಗ ಕಣಕ್ಕಿಳಿಲೇಬೇಕು. ಎಲ್ಲಾರು ಹಿರಿಯರ ಸಪೋರ್ಟ್ ಯಾವಾಗಿದ್ರು ಐತಿ. ಈಗ 9 ವರ್ಷದಿಂದಾನು ನಮ್ಗೆಲ್ಲಾ ಕ್ಷೇತ್ರ ಜನ ಯಾವತ್ತೂ ಕೈ ಬಿಟ್ಟಿಲ್ಲ, ಮುಂದೂ ಕೈ ಬಿಡುದಿಲ್ಲ. ನನ್ ಮಗ ಕನಕ್ ಬರ್ತಾನೆ. ಇದು ಯೋಗೇಶ್ ಗೌಡ ಅವರ ಪತ್ನಿಯಾದಂತ ಮಲ್ಲಮ್ಮ ಅವರ ಮಾತಾಗಿದೆ. ಸಂತೋಷ್ ನೆರಗಲ್, ಪವರ್ ಟಿವಿ, ಧಾರವಾಡ.